ಅಣ್ಣೆ ಸೊಪ್ಪು ಒಂದು ಅನ್ಕಲ್ಟಿವೇಟೆಡ್ ಫುಡ್ ಕ್ರಾಪ್ ಏನೇ ಅದು ನಾವು ಬೆಳೆಯಲ್ಲ. ಆದ್ರೆ ಜನ ಅದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಣ್ಣೆ ಸೊಪ್ಪು ಅಂತಂದ್ರೆ ಬಾಯಲ್ಲಿ ನೀರು ಬರುತ್ತೆ. ಈಗಲೂ ಕೂಡ ನೆನೆಸ್ಕೊಂಡ್ರೆ ಅಣ್ಣೆ ಸೊಪ್ಪಿನ ಪಲ್ಯ, ಬಸ್ಸಾರು, ಮೊಸಪ್ಪು ಇವುಗಳು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ಅಣ್ಣೆ ಸೊಪ್ಪು ತಿಂದ್ರೆ 108 ಕಾಯಿಲೆ ಬರಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿದಿರು ಹೇಳ್ತಾರೆ. ನಮ್ಮ ಅಜ್ಜಿಯ ಜ್ಞಾನ, 108 ಕಾಯಿಲೆಗಳು ಬರಲ್ಲ ಅಣ್ಣೆ ಸೊಪ್ಪು ತಿಂದ್ರೆ ಅಂತ ಹೇಳ್ತಾರೆ. ಸೊ ಈ ಅನೇಕ ತರದ ಬೆರಕೆ ಸೊಪ್ಪುಗಳನ್ನ ನಮ್ಮಲ್ಲಿ ತಿಂತಾ ಇದ್ವಿ ಹಿಂದೆ ನೋಡಿದ್ರೆ ನಮ್ಮ ತಟ್ಟೆಲೆ 300 ತರದ ಆಹಾರ ಧಾನ್ಯಗಳಿತ್ತು ಅಂತ ಹೇಳ್ತಾರೆ. ಈ ತರ ಅನ್ಕಲ್ಟಿವೇಟೆಡ್ ಕ್ರಾಪ್ಸ್ ತುಂಬಾ ಇದ್ದು. ಸೊಪ್ಪಿಂದ ಏನಿದೆ, ಇದು ಜನ ನಗರದಲ್ಲಿರುವಂತವ್ರು ತುಂಬಾ ಕೇಳಕ್ ಶುರು ಮಾಡಿದ್ರು. ನಾವು ಪಾಟಲ್ಲಿ ಬೆಳ್ಕೊಂತೀವಿ, ಅಣ್ಣೆ ಸೊಪ್ಪಿನ ಬೀಜ ಕೊಡಿ, ಹೀಗೆ. ಆಮೇಲೆ ಕೆಲವು ಕಡೆಗೆ ಅಣ್ಣೆ ಸೊಪ್ಪು ಹೋಗ್ಬಿಟ್ಟಿದೆ. ಎಂತ ಇದಂತಂದ್ರೆ ಕಳೆನಾಶಕಗಳನ್ನ ವ್ಯಾಪಕವಾಗಿ ಬಳಸ್ತಾ ಇರೋದ್ರಿಂದ ಅಗ್ರಿಕಲ್ಚರ್ ಅಲ್ಲಿ ಅನೇಕ ಕಳೆಗಳು ಹೋಗಿದಾವೆ. ರೈತರುಗಳು ಅಣ್ಣೆ ಸೊಪ್ಪಿನ ಬೀಜ ತರಿಸ್ಕೊಂತಿದ್ದಾರೆ. ನನ್ನ ಹತ್ರ ಆಶ್ಚರ್ಯ ಅನಿಸ್ತಾ ಇದೆ. ರೈತರುಗಳು ಅಣ್ಣೆ ಸೊಪ್ಪಿನ ಬೀಜ ತರಿಸ್ಕೊಂತಾರೆ. ಏನಕ್ಕೆ ಅಂತ ಕೇಳ್ತಾರೆ. ಸರ್, ನಾವು ತಿಂದು ಎಷ್ಟೋ ವರ್ಷ ಆಗಿದೆ ಸರ್ ನಮ್ಗೆ, ಯಾಕೆಂದ್ರೆ ನಮ್ಮ ಭಾಗದಲ್ಲಿ ಇಲ್ವೇ ಇಲ್ಲ. ಅದು ಹೋಗಿ ಅಣ್ಣೆ ಸೊಪ್ಪು ಬೀಜನ ನಾನು ಉಚಿತವಾಗಿ ಕೊಡ್ತಾ ಇದ್ದೀನಿ. ಯಾವುದೇ ಹಣನ ತಗೊಂತಾ ಇಲ್ಲ. ನಾವು ಸಂಗ್ರಹ ಮಾಡಿಬಿಟ್ಟು ಆಸಕ್ತಿ ಇರೋರಿಗೆ ಅದನ್ನು ಹಂಚುವಂತ ಕೆಲಸನ ನಾನು ನನ್ನ ಹೆಸರು ವಿಶ್ವನಾಥ್ ಅಣೆಕಟ್ಟೆ. ನಾನು ಚಿಕ್ಕನಾಯಕನಹಳ್ಳಿಯವನು, ತುಮಕೂರು ಡಿಸ್ಟಿಕ್ಕು. ಸೊ ನಾನು ಊರಲ್ಲಿ ಒಂದಷ್ಟು ನಾವು ರಾಗಿಯನ್ನ ಬೆಳೀತಾ ಇದ್ವಿ. ರಾಗಿ ಮತ್ತು ಅದ್ರ ಸುತ್ತಮುತ್ತ ಆಹಾರ ಧಾನ್ಯಗಳನ್ನ ಬೆಳಿಬೇಕು ಅಂತ ಬೆಳೀತಾ ಇದ್ವಿ. ಮನೆಗೆ ಏನು ಬೇಕು ಅದನ್ನ ಬೆಳಿಬೇಕು ಅಂತ ಅನ್ನೋದು ನಮ್ಮ ಮೊದಲನೇ ಉದ್ದೇಶ. ಸೊ ಸಾಮಾನ್ಯವಾಗಿ ಇವಾಗೆಲ್ಲ ಏನಂತಂದ್ರೆ ಕಮರ್ಷಿಯಲ್ ಆಗಿ ಬೆಳೆಯೋದಿಕ್ಕೆ ನೋಡ್ತಾರೆ ರೈತರುಗಳು. ಸೊ ಮನೆಗೆ ತಿನ್ನೋ ಅಂಥದ್ದನ್ನ ಹೋಗಿ ಅಂಗಡಿಯಿಂದ ತರ್ತಾರೆ. ಅದು ಕಡಿಮೆ ಆಗಬೇಕು, ನಾವೇ ಅದನ್ನು ಬೆಳೆದು ತಿನ್ನಬೇಕು ಅನ್ನೋ ಪರಿಕಲ್ಪನೆ ಕೆಳಗಡೆಗೆ ನಾವು ರಾಗಿ ಮತ್ತು ಕಾಳು ಕಡ್ಡಿಗಳನ್ನ ನಾವು ಹೆಚ್ಚು ಬೆಳೀತಾ ಇದ್ವಿ. ಅದು ನನ್ನ ಪರಿಚಯ ಆಯಿತು. ಮತ್ತೆ ನಾನು ಬರಹಗಾರ ಕೂಡ, ಲೇಖಕ, ಪುಸ್ತಕಗಳನ್ನ ಬರೆದಿದ್ದೀನಿ ಕೃಷಿಗೆ ಸಂಬಂಧಪಟ್ಟಂತೆ. ಇತ್ತೀಚೆಗೆ ತಮ್ಮ ಫೇಸ್ಬುಕ್ ನಲ್ಲಿ ಒಂದು ಅಣ್ಣೆ ಸೊಪ್ಪಿನ ಬಗ್ಗೆ ಹಾಕಿದ್ದು ಸಾಕಷ್ಟು ವೈರಲ್ ಆಗಿತ್ತು, ಹೆಚ್ಚಾಗಿತ್ತು. ಏನ್ ಸರಿ ಅಣ್ಣೆ ಸೊಪ್ಪು ಎಷ್ಟು ಇಂಪಾರ್ಟೆಂಟು, ತಾವೇನೋ ಅದನ್ನ ಫ್ರೀ ಆಗಿ ಕೊಡ್ತೀವಿ ಅಂತೀರಿ, ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಬಹುದಾ? ಥ್ಯಾಂಕ್ ಯು. ಸೊ ಅಣ್ಣೆ ಸೊಪ್ಪು ಅದೊಂದು ಹೊಲದಲ್ಲಿ ಬೆಳೆಯುವಂಥದ್ದು ಒಂದು ಕಳೆ ಅಂತ ಹೇಳ್ತಾರೆ ರೈತರು. ಸೊ ಕಳೆ ಅಂತಂದ್ರೆ ಎರಡು ಅರ್ಥ ಅಂತ. ಒಂದು ಹೊಲಕ್ಕೆ ಒಂದು ಕಳೆ ಅಂತ, ಹೊಲಕ್ಕೆ ಕಳೆ ಬರದೆ ಅವುಗಳಿಂದ ಅಂತ. ಇನ್ನೊಂದು ತಗಿ ರಿಮೂವ್ ಮಾಡುವಂತ. ಕಳೆ ಅಂತಂದ್ರೆ ಮೈನಸ್ ಮಾಡುವಂತಂದ್ರೆ ತೆಗ್ದು ಹಾಕೋದನ್ನ, ಅದು ಅಗತ್ಯ ಇಲ್ದಲೇ ಇರೋದು ಅಂತ. ಅಂದ್ರೆ ಎರಡು ಅರ್ಥಗಳಿದೆ. ಅದು ನಾವು ಹೇಗೆ ನೋಡ್ತೀವಿ ಅಂತ ಅನ್ನೋದು ಇರುತ್ತೆ. ಹಾಗಾಗಿ ಅಣ್ಣೆ ಸೊಪ್ಪು ಒಂದು ಅನ್ಕಲ್ಟಿವೇಟೆಡ್ ಫುಡ್ ಕ್ರಾಪ್ ಏನೇ ಅದು ನಾವು ಬೆಳೆಯಲ್ಲ. ಆದ್ರೆ ಜನ ಅದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಣ್ಣೆ ಸೊಪ್ಪು ಅಂತಂದ್ರೆ ಬಾಯಲ್ಲಿ ನೀರು ಬರುತ್ತೆ. ಈಗಲೂ ಕೂಡ ನೆನೆಸ್ಕೊಂಡ್ರೆ ಅಣ್ಣೆ ಸೊಪ್ಪಿನ ಪಲ್ಯ, ಬಸ್ಸಾರು, ಮೊಸಪ್ಪು ಇವುಗಳು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ಅದು ಜನ ಆ ಕಾಲದಲ್ಲಿ ತಿನ್ನುವಂಥದ್ದು. ಯಾವಾಗ ಒಂದು ಮುಂಗಾರು ಶುರುವಾಗುತ್ತೆ, ಹೊಲಗಳಲ್ಲಿ ತಾನಾಗಿ ಬೆಳಿತವೆ, ಅನೇಕ ತರದ ಸೊಪ್ಪುಗಳು ಬೆಳಿತವೆ. ಅಣ್ಣೆ ಸೊಪ್ಪು, ನಮ್ಮಲ್ಲಿ ಬಂದು ಮೇರೊಡ್ಡಿ ಸೊಪ್ಪಿದೆ. ಆಮೇಲೆ ಹೊನ್ಗೊನೆ ಸೊಪ್ಪು ಕೆರೆನಲ್ಲಿ ಬೆಳೆದ್ರೆ ಹೊಲದಲ್ಲಿ ಬೆಳೆಯುವಂತ ಇದು ಸೊಪ್ಪಿದೆ, ಅದು ಅಕ್ಕಿಯವರೆ ಸೊಪ್ಪು ಅಂತ ಹೇಳ್ತೀವಿ, ಅಕ್ಕಿಯವರೆ ಸೊಪ್ಪು. ಸೊ ಇವುಗಳು ನಮ್ಮಲ್ಲಿ ನಾವು ಬೆಳೆದೇ ಇದ್ರೂ ಕೂಡ ಅದನ್ನ ನಾವು ಪ್ರತಿ ವರ್ಷ ಆ ಕಾಲದಲ್ಲಿ ತಿಂತೀವಿ. ಇದು ನಾವು ಇದನ್ನ ಈ ಸರಿ ತುಂಬಾ ಚೆನ್ನಾಗಿ ಬಂದಿದ್ದ ಅಣ್ಣೆ ಸೊಪ್ಪನ್ನ ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ. ಅವಾಗ ಈ ಕೆಲವರು ಅದನ್ನ ನೋಡಿ ನಮ್ಗೊಂದ್ ಸ್ವಲ್ಪ ಬೀಜ ಕೊಡ್ತೀರಾ ಅಂತ ಕೇಳಿದ್ರು, ಯಾರೋ ಒಂದಷ್ಟು ಜನ. ನಾವು ಬೆಳಿತೀವಿ ಅಂತ. ಸೊ ಈಗ ಅವಾಗ ಬೀಜ ಸಿಗ್ಲಿಲ್ಲ. ಈಗ ಏನ್ ಮಾಡಿದೆ, ನಾನು ಅದನ್ನ ಬೀಜ ನಮ್ಮ ಹತ್ರ ಇದೆ, ಬೇಕಾದ್ರೆ ನಾನು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಅಂತ ಹಾಕ್ತೆ. ನಾನು ಅಂದ್ಕೊಂಡಿದ್ದೆ ಎಲ್ಲ 3-4 ಜನ ಕೇಳ್ತಾರೆ, ಅವ್ರಿಗೆ ಕಳಿಸ್ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೋಡಿದ್ರೆ ರಾಜ್ಯದಾದ್ಯಂತ ಒಂದು 3 ದಿನ 100 ಜನ ಫೋನು. ಆಮೇಲೆ ನನಗೆ ಆಶ್ಚರ್ಯ ಆಯ್ತು. ಅವಾಗ ಈ ಒಂದು ಅಣ್ಣೆ ಸೊಪ್ಪಿನ ದೊಡ್ಡ ಒಂದು ಇದನ್ನ ಜನನೇ ನನ್ನ ಜೊತೆಗೆ ಹಂಚ್ಕೊಳಕ್ ಶುರು ಮಾಡಿದ್ರು. ಸೊ ಒಂದು ಮುಖ್ಯವಾಗಿ ಅಣ್ಣೆ ಸೊಪ್ಪು ತಿಂದ್ರೆ 108 ಕಾಯಿಲೆ ಬರಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿದಿರು ಹೇಳ್ತಾರೆ.
ನಮ್ಮ ಅಜ್ಜಿಯ ಜ್ಞಾನ 108 ಕಾಯಿಲೆಗಳು ಬರಲ್ಲ ಎಣ್ಣೆ ಸೊಪ್ಪು ತಿಂದ್ರೆ ಅಂತ ಹೇಳ್ತಾರೆ. ಸೊ ಈ ಅನೇಕ ತರದ ಬೆರಿಕೆ ಸೊಪ್ಪುಗಳನ್ನ ನಮ್ಮಲ್ಲಿ ತಿಂತಾ ಇದ್ವಿ ಹಿಂದೆ ನೋಡಿದ್ರೆ ನಮ್ಮ ತಟ್ಟೆಲೆ 300 ತರದ ಆಹಾರ ಧಾನ್ಯಗಳಿತ್ತು ಅಂತ ಹೇಳ್ತಾರೆ. ಈ ತರ ಅನ್ಕಲ್ಟಿವೇಟೆಡ್ ಕ್ರಾಪ್ಸ್ ತುಂಬಾ ಇದ್ದು. ಈಗ ಅವೇನಾಗಿದ್ದಾವೆ, ನಮ್ಮ ಬರೀ 3-4 ಧಾನ್ಯಗಳು, 3-4 ಸೊಪ್ಪುಗಳು ಇದಕ್ಕೆ ಸೀಮಿತವಾಗಿದೆ. ಅದು ಯಾವ ಕಮರ್ಷಿಯಲ್ ಬೆಳೆಯುವಂಥ ಸೊಪ್ಪುಗಳು. ಸೊ ಧಾನ್ಯಗಳಿಗೆ ಬಂದರೆ ಬರೀ ಅಕ್ಕಿ, ಗೋಧಿ, ಸಕ್ಕರೆ ಅಥವಾ ಒಂದಷ್ಟು ಕಾಳುಗಳು, ತೊಗರಿಬೇಳೆ ಕಾಳನ್ನು ತೊಗರಿ ಕಾಳು, ಹಿಂಗೆ ಕೆಲವು ಆಹಾರ ಧಾನ್ಯಗಳಿಗೆ ಬಂದಿದ್ದೇವೆ. ಈ ಅನೇಕ ಥರದ ಆಹಾರ ಧಾನ್ಯಗಳು ನಮ್ಮ ತಟ್ಟೆಯಿಂದ ದೂರ ಆಗಿರೋದ್ರಿಂದ ಇವತ್ತು ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಸೊ ಹಂಗಾಗಿ ಅಣ್ಣೆ ಸೊಪ್ಪಿಂದ ಏನಿದೆ, ಇದು ಜನ ನಗರದಲ್ಲಿರುವಂಥವ್ರು ತುಂಬಾ ಕೇಳಕ್ ಶುರು ಮಾಡಿದ್ರು. ನಾವು ಪಾಟಲ್ಲಿ ಬೆಳ್ಕೊಂತೀವಿ, ಅಣ್ಣೆ ಸೊಪ್ಪಿನ ಬೀಜ ಕೊಡಿ, ಹೀಗೆ. ಆಮೇಲೆ ಕೆಲವು ಕಡೆಗೆ ಅಣ್ಣೆ ಸೊಪ್ಪು ಹೋಗ್ಬಿಟ್ಟಿದೆ. ಎಂತ ಇದಂತಂದ್ರೆ ಈ ಒಂದು ಹರ್ಬಿಸೈಡ್ ಅಂದ್ರೆ ಕಳೆನಾಶಗಳನ್ನ ವ್ಯಾಪಕವಾಗಿ ಬಳಸ್ತಾ ಇರೋದ್ರಿಂದ ಅಗ್ರಿಕಲ್ಚರ್ ಅಲ್ಲಿ ಅನೇಕ ಕಳೆಗಳು ಹೋಗಿದಾವೆ. ಕಳೆಗಳು ನೆಲಕ್ಕೆ ಕಳೆ ಅಂತೀವಲ್ಲ, ಅವು ನೆಲಕ್ಕೂ ನ್ಯೂಟ್ರಿಯೆಂಟ್ ಕೊಡ್ತವೆ, ನಮ್ಮ ಬಾಡಿಗೂ ನ್ಯೂಟ್ರಿಯೆಂಟ್ ಕೊಡುವಂತ ಕಳೆಗಳು. ಆದ್ರೆ ಎಲ್ಲವನ್ನೂ ಸರ್ವನಾಶ ಮಾಡೋಂಥ ಒಂದು ರಾಸಾಯನಿಕ ಕೃಷಿ ಬಂದು ಅದರಿಂದ ಅದೊಂದು ಯಾವ ಬೆಳೆ ಇದೆಯೋ ಬೆಳೆ ಒಂದ್ಬಿಟ್ಟು ಇನ್ನುಳಿದೆಲ್ಲದನ್ನು ಕೂಡ ಸಾಯಿಸು ಕೊಲ್ಲು ಅನ್ನೋ ಸಂಸ್ಕೃತಿ ಬಂದು ಏನಾಗಿದೆ, ಕಳೆಯ ಡೈವರ್ಸಿಟಿ ವ್ಯಾಪಕವಾಗಿ ಕಡಿಮೆ ಆಗಿದೆ. ರೈತರುಗಳು ಅಣ್ಣೆ ಸೊಪ್ಪಿನ ಬೀಜ ತರಿಸ್ಕೊಂತಿದ್ದಾರೆ. ನನ್ನ ಹತ್ರ ಆಶ್ಚರ್ಯ ಅನಿಸ್ತಾ ಇದೆ. ರೈತರುಗಳು ಅಣ್ಣೆ ಸೊಪ್ಪಿನ ಬೀಜ ತರಿಸ್ಕೊಂತಾರೆ. ಏನಕ್ಕೆ ಅಂತ ಕೇಳ್ತಾರೆ. ಸರ್ ನಾವು ತಿಂದು ಎಷ್ಟೋ ವರ್ಷ ಆಗಿದೆ ಸರ್ ನಮ್ಗೆ, ಯಾಕೆಂದ್ರೆ ನಮ್ಮ ಭಾಗದಲ್ಲಿ ಇಲ್ವೇ ಇಲ್ಲ, ಅದು ಹೋಯ್ತು. ಯಾಕೆ ಹೋಯ್ತಪ್ಪ ಅಂತ ನಾನು ಕೇಳಿದ್ರೆ, ಸರ್ ಇಲ್ಲೆಲ್ಲ ಬರೀ ನಾವು ಮೆಕ್ಕೆಜೋಳ ಹಾಕ್ತಿದ್ವು, ಹಾಕ್ಬಿಟ್ಟು ಎಲ್ಲ ಲಾಡಿಸ್ ಹೊಡಿತಾ ಇದ್ವಿ, ಈಗ ನೋಡಿದ್ರೆ ನಮ್ಗೆ ಅಣ್ಣೆ ಸೊಪ್ಪು ಇಲ್ಲ ಸರ್, ಆ ಥರದ ಬೀಜನೇ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ನೋಡಿದ್ರೆ ಈ ಕ್ಲೈಮೇಟ್ ಚೇಂಜ್ನ ಬದಲಾವಣೆಗಳಿಂದ ಅನೇಕ ಥರದ ಕಳೆಗಳು ಹೋಗ್ತಾ ಇದ್ದಾವೆ. ಸೊ ಹೇಗೆ ಒಂದು ಡೆವಲಪ್ಮೆಂಟ್ ಆಗ್ತಾ ಅಕಾಲಿಕವಾಗಿ ಮಳೆ ಬರುವಂಥದ್ದು, ವಾತಾವರಣದಾಗೆ ಟೆಂಪ್ರೇಚರ್ಗಳು ವ್ಯತ್ಯಾಸ ಆಗೋಂಥದ್ದು, ಈ ಎಲ್ಲ ಹವಾಮಾನ ವೈಪರೀತ್ಯಗಳಿಂದ ಅನೇಕ ಕಳೆಗಳು ಕೂಡ ಅವು ನಾಶ ಆಗ್ತಿದ್ದಾವೆ ಕೆಲವು ಪ್ರದೇಶದಲ್ಲಿ. ಸೊ ಈ ಒಂದು ಸತ್ಯ ನನಗೆ ಅರ್ಥ ಆಗಿದ್ದು ಜನರು ಹೇಳಕ್ ಶುರು ಮಾಡಿದ ಮೇಲೆ. ಸೊ ಮತ್ತೆ ಇನ್ನು ಕೆಲವರು ತಮ್ಮ ನೆನಪುಗಳನ್ನ ನಗರಕ್ಕೆ ಬಂದು ಸೇರ್ಕೊಂಡಿರೋರು, ಅಲ್ಲಿ ಅಣ್ಣೆ ಸೊಪ್ಪು ಸಿಗಲ್ಲ ಅನ್ನೋರು, ನಾವು ಇಲ್ಲಿ ಅದನ್ನ ಬೆಳ್ಕೊಂತೀವಿ, ನಾವು ತಿಂತೀವಿ ಅಂತ ಹೇಳ್ಬಿಟ್ಟು ಸೀಡನ್ನು ಕೇಳಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ಅಣ್ಣೆ ಸೊಪ್ಪು ಬೀಜನ ನಾನು ಉಚಿತವಾಗಿ ಕೊಡ್ತಾ ಇದ್ದೀನಿ, ಯಾವುದೇ ಹಣನ ತಗೊತಾ ಇಲ್ಲ. ನಾವು ಸಂಗ್ರಹ ಮಾಡಿಬಿಟ್ಟು ಆಸಕ್ತಿ ಇರೋರಿಗೆ ಅದನ್ನು ಹಂಚುವಂಥ ಕೆಲಸನ ನಾನು ಫ್ರೀಯಾಗಿ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಬೆಳೆದ್ರಿ ಸರ್ ಅಣ್ಣೆ ಸೊಪ್ಪು? ಎಲ್ಲಿ ಅದು ಬೆಳೆದಿದೆ? ಹೇಗೆ ನೀವು ಯೂಶಲಿ ಬೆಳೀತಾ ಇದ್ರಾ ನಿಮ್ಮ ಗದ್ದೆಯಲ್ಲಿ? ಹಿಂಗೆ ನಮ್ಮಲ್ಲಿ ಅದು ನ್ಯಾಚುರಲ್ ಆಗಿ ಹುಟ್ಟುತ್ತೆ. ನಮ್ಮಲ್ಲಿ ಕಳೆನಾಶಗಳನ್ನ ಯಾವ ಊರಲ್ಲಿ? ನಮ್ದು ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕು ಅಣೆಕಟ್ಟೆ, ಅಲ್ಲಿ ನಮ್ದು 2 ಎಕರೆನಲ್ಲಿ ಈ ವರ್ಷ ರಾಗಿ ಹಾಕಿದ್ವಿ. ಆ ರಾಗಿ ಒಳಗಡೆಗೆ ಅದು ನ್ಯಾಚುರಲ್ ಆಗಿ ಹುಟ್ಟುತ್ತೆ. ಯಾಕೆಂದ್ರೆ ಅಲ್ಲಿ ಹಿಂದಿನ ವರ್ಷದ ಬೀಜ ಇರುತ್ತೆ, ಅದು ನ್ಯಾಚುರಲ್ ಆಗಿ ಹುಟ್ಟುತ್ತೆ. ಅದು ಸ್ವಲ್ಪ ಹೆಚ್ಚಾದ್ರೆ ಕಳೆನೂ ಆಗುತ್ತೆ. ಸೊ ಅದನ್ನ ನಾವು ತೆಗಿಲೂಬೇಕಾಗುತ್ತೆ. ಸೊ ಹಂಗಾಗಿ ನಾವು ಅದನ್ನ ಬಳಸಿದ್ವಿ. ಮತ್ತೆ ಈ ಸರಿ ನಾನು ಅಣ್ಣೆ ಸೊಪ್ಪನ್ನು ಮಾರಾಟ ಮಾಡಿದೆ. ನಮ್ಮ ಅಣ್ಣೆ ಸೊಪ್ಪು ಎಷ್ಟು ಜನ ಬಂದಿತ್ತು ಹೊಲದಂತಂದ್ರೆ, ನಾವು ತಿಪ್ಪೆ ಗೊಬ್ಬರ ಎಲ್ಲ ಬಳಸಿದ್ವಿ. ಸಾಮಾನ್ಯವಾಗಿ ಹೊಲಗಳಿಗೆ ತಿಪ್ಪೆ ಗೊಬ್ಬರ ಬಳಸಲ್ಲ. ಇತ್ತೀಚಿನ ದಿನದಲ್ಲಿ ಬರೀ ಯೂರಿಯಾ ಹಾಕ್ತಾರೆ, ರಸಗೊಬ್ಬರಗಳನ್ನ ಹಾಕ್ಬಿಟ್ಟು ಫುಡ್ ಕ್ರಾಪ್ ಬೆಳೀತಾರೆ. ಎಲ್ಲ ಒಳ್ಳೆ ಗೊಬ್ಬರಗಳನ್ನ ತೊಗೊಂಡೋಗಿ ಅಡಿಕೆ ತೋಟಕ್ಕೆ ಹಾಕ್ತಾರೆ. ಯಾವ್ದೋ ತಿನ್ನಲ್ವೋ ಅದಕ್ಕೆ ಸಾವಯವ ಗೊಬ್ಬರ ಹಾಕಿ ಬೆಳೆಸ್ತಾರೆ, ಯಾವ್ದು ತಿಂತಾರೋ ಅದಕ್ಕೆ ರಾಸಾಯನಿಕ ಹಾಕ್ತಾರೆ. ಹಿಂಗಿದೆ. ಆದ್ರೆ ನಾವು ಈ ವರ್ಷ ಹೆಚ್ಚು ಕೊಟ್ಟಿಗೆ ಗೊಬ್ಬರನ ಬಳಸಿದ್ರಿಂದ ತುಂಬಾ ಸಮೃದ್ಧವಾಗಿ ಬಂದಿತ್ತು. ಅದನ್ನ ನಾನು ಇಲ್ಲಿ ಗ್ರೀನ್ ಪಾತ್ ಅಂತ ಇದರಲ್ಲಿ ಒಂದು ಸಂತೆ, ಸಾವಯವ ಸಂತೆನಲ್ಲಿ ಒಳಗಡೆಗೆ ನಾನು ತಂದು ಸೊಪ್ಪನ್ನು ಮಾರಾಟ ಮಾಡಿದ್ದೀನಿ. ಸೊ ಅಣ್ಣೆ ಸೊಪ್ಪನ್ನು ತಂದು ಮಾರಾಟ ಮಾಡಿದ್ದು ಬಹುಶಃ ನಾನೇ ಫಸ್ಟ್ ಇಲ್ಲಿ ಸಂತೆನಲ್ಲಿ ಮಾರಾಟ ಮಾಡ್ತಾರೆ. ಬಟ್ ನೀವು ಅಲ್ಲ ಸಂತೆನಲ್ಲಿ, ಈ ಸಂತೆನಲ್ಲಿ, ಆರ್ಗ್ಯಾನಿಕ್ ಸಂತೆನಲ್ಲಿ ಹಾಕಿದ್ದಲ್ಲ. ಬಟ್ ಹೌದು, ನ್ಯಾಚುರಲ್ ಆಗಿ ಬರುತ್ತೆ. ಈಗ ನ್ಯಾಚುರಲ್ ಆಗಿ ಬರೋದು ನಿಂತಿದೆ ಅನ್ನೋದೇ ಕೆಲವರ ಇದು. ಕೆಲವು ಭಾಗದಲ್ಲಿ ನ್ಯಾಚುರಲ್ ಆಗಿ ಬರೋದು ನಿಂತೋಗಿದೆ, ನಮ್ಮ ಭಾಗದಲ್ಲಿ ಸಿಗ್ತಾ ಇಲ್ಲ ಅಂತ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ. ಕಾರಣ ಈ ಕಾರಣಗಳಿಂದ. ಎಷ್ಟು ಬೀಜ ಕಲೆಕ್ಟ್ ಮಾಡಿದ್ರಿ ಈಗ ಅದಾದ್ಮೇಲೆ? ಸೊ ಈಗ ತುಂಬಾ ಡಿಮ್ಯಾಂಡ್ ಇದೆ, ನಮ್ಗೆ ಹೆಚ್ಚೆಚ್ಚು ಕೊಡಿ ಅಂತ ಶಾಲೆಯವ್ರು ಕೇಳ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಬಿಸಿ ಊಟಕ್ಕೆ ನಾವು ಬೆಳ್ಕೊಂತೀವಿ, ಬೀಜಗಳನ್ನ ಕೊಡಿ ಅಂತ ಶಾಲೆಯವರು ನನ್ನ ಹತ್ರ ನನಗೆ ಸುಮಾರು ಜನ ಕೇಳಿದ್ದಾರೆ, ಸರ್ಕಾರಿ ಶಾಲೆಯವರು. ಸೊ ಮತ್ತೆ ಕೆಲವರು ಈ ಒಂದು ನಗರದಲ್ಲಿ ಕೇಂದ್ರಿತವಾಗಿರುವಂತವ್ರು ತಗೊಂತಾ ಇದ್ದಾರೆ, ರೈತರುಗಳು ತಗೊಂತಾ ಇದ್ದಾರೆ. ಸೊ ಈಗ 100 ಇದು ಬಂದಿದೆ. ಯಾಕೆ ಇಷ್ಟು ಮಹತ್ವ ಬಂತು ಅಣ್ಣೆ ಸೊಪ್ಪಲ್ಲಿ? ಅಂತದ್ದು ಏನಿದೆ?
ಎಸ್ಪೆಷಲಿ ಅಣ್ಣೆ ಸೊಪ್ಪನ್ನ ನೀವು ಅದನ್ನ ಸೊಪ್ಪಿಗೆ ಹೋಲಿಕೆ ಮಾಡೋದಾದ್ರೆ ಒಂದು ಸೊಪ್ಪನ್ನೇ ನಾವು ವೈಭವೀಕರಿಸೋ ಅಗತ್ಯ ಇಲ್ಲ. ಎಲ್ಲ ಸೊಪ್ಪುಗಳು ಇಂಪಾರ್ಟೆಂಟ್. ಆದ್ರೆ ಅಣ್ಣೆ ಸೊಪ್ಪು ಅಂತ ಯಾಕೆ ಅಂತ ಅಣ್ಣೆ ಹೇಳ್ತಾ ಇದ್ರು ಅಂತಂದ್ರೆ, ಅಣ್ಣೆ ಸೊಪ್ಪಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಅಂತ. ಅದು ಭೂಮಿ ಕೂಡ ಪೊಟ್ಯಾಷಿಯಂ ಅನ್ನ ಫೀಡ್ ಮಾಡುತ್ತೆ ಅನ್ನೋ ಮಾಹಿತಿನ ನಮ್ಗೆ ಈ ಫೋನ್ ಮಾಡಿದವರೇ ಹಂಚ್ಕೊಂಡ್ರು. ಸೊ ಅದರಲ್ಲಿ ಇನ್ನೂ ಒಂದು ಆಂಟಿ ನ್ಯೂಟ್ರಿಯೆಂಟ್ ಫ್ಯಾಕ್ಟರ್ ಕೂಡ ಇದೆ, ಅಪೋಷಕ ಕೂಡ ಇದೆ ಅಂತ ಹೇಳ್ತಾರೆ. ಹಂಗಾಗಿ ಯಾವುದೇ ಆಹಾರ ಆಗ್ಲಿ ಹೆಚ್ಚು ವೈಭವೀಕರಿಸಿ ಅದನ್ನೇ ತಿನ್ನೋದು ಒಳ್ಳೇದೇ ಅಲ್ಲ. ಅದನ್ನ ಅಕ್ಕಿನಾರ ತಿನ್ನು, ಅಮೃತ ಆದ್ರೂ ವಿಷ ಹೆಚ್ಚಾದ್ರೆ ವಿಷ, ಅಮೃತ ಹೆಚ್ಚು ಕುಡಿದ್ರು ವಿಷ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದು ನಮ್ಮ ಡೈವರ್ಸಿಟಿಯ ಭಾಗ ಆಗಿದ್ದಾಗ ಅಣ್ಣೆ ಸೊಪ್ಪಿಗೆ ತುಂಬಾ ಮಹತ್ವ ಇರುತ್ತೆ. ನಮ್ಮ ಫುಡ್ ಅಲ್ಲಿ ಎಲ್ಲ ಬೆಳೆಗಳ ತರ ಇದು ಇರಬೇಕು, ಅದು ಅಣ್ಣೆ ಸೊಪ್ಪು ಕೂಡ ಇರಬೇಕು, ಅದು ಸತ್ಯ. ಹಾಗಾಗಿ ಅದು ಇಲ್ದಂಗ ಆಗಿರೋದ್ರಿಂದ ಅಂತ ಅನೇಕ ಬೆಳೆಗಳು ಆಹಾರಗಳು ಇಲ್ದಂಗ ಆಗಿರೋದ್ರಿಂದ ನಮಗೆ ಸಮಸ್ಯೆಗಳು ಎದುರಿಸ್ತಾ ಇರೋದು. ಯೂಶಲಿ ಅಣ್ಣೆ ಸೊಪ್ಪನ್ನ ಯಾವ ರೀತಿ ಬಳಕೆ ಮಾಡ್ತಾರೆ? ಅಣ್ಣೆ ಸೊಪ್ಪು ಅಂತಂದ್ರೆ ಅದು ನಮ್ಮ ಪರಂಪರೆಯ ನೆನಪುಗಳ ಜೊತೆಗೆ ಅಣ್ಣೆ ಸೊಪ್ಪು ಬೆಸುಗೆಯನ್ನ ಹಾಕೊಂಡಿದೆ. ನಮ್ಮ ಅಜ್ಜ ಅಜ್ಜಿ ತಲೆಮಾರುಗಳು ತಿಂದ್ಕೊಂಡ್ ಬಂದಿರೋದ್ರಿಂದ, ನಮ್ಮ ಬಾಲ್ಯದಲ್ಲೇ ನಾವು ತಿಂದಿರೋದ್ರಿಂದ ಇವಾಗಲೂ ಅಣ್ಣೆ ಸೊಪ್ಪು ಅಂತಂದ್ರೆ ಒಂದ್ ರೀತಿ ನಮ್ಮ ಎಲ್ಲೋ ನೆನಪುಗಳಿಗೆ ಅಣ್ಣೆ ಸೊಪ್ಪು ಕನೆಕ್ಟ್ ಆಗುತ್ತೆ. ನೋಡಿ, ಅಣ್ಣೆ ಸೊಪ್ಪಿಂದ ಒಳ್ಳೆ ಮಸೊಪ್ಪು ಮಾಡ್ತಾರೆ, ಅಣ್ಣೆ ಸೊಪ್ಪಿಂದ ಬಸ್ಸಾರು ಇರ್ಬೋದು, ಪಲ್ಯಗಳಿರ್ಬೋದು. ಈ ರೀತಿ ಆ ಸೀಸನ್ ಅಲ್ಲಿ ಅದನ್ನ ತಿಂತಾರೆ. ಆಮೇಲೆ ವಿಶೇಷವಾಗಿ ತಂಪು ಅಂತ ಅದನ್ನ ಬಾಣಂತಿಯರಿಗೆ ತಿನ್ನೋದಕ್ಕೆ ಕೊಡಲ್ಲ, ಅದು ಶೀತ ಆಗುತ್ತೆ ದೇಹಕ್ಕೆ ಅಂತ ಹೇಳ್ಬಿಟ್ಟು, ಶೀತ ಪ್ರಕೃತಿ ಇದು ಅಂತ ಹೇಳ್ಬಿಟ್ಟು ಕೊಡಲ್ಲ. ಹಂಗಾಗಿ ಇದನ್ನ ಅಣ್ಣೆ ಸೊಪ್ಪನ್ನ ದೇಹವನ್ನ ತಂಪು ಮಾಡುತ್ತೆ, ತಂಪು ಮಾಡೋ ಗುಣ ಇದೆ ಅಂತ ಜನ ಹಿಂದಿನಿಂದ ಅದನ್ನ ನಂಬ್ತಾರೆ, ಹೇಳ್ತಾರೆ ಅದನ್ನ. ಸೊ ಹಾಗೆ ಪಲ್ಯ ಮತ್ತೆ ಇದು ಸಾಂಬಾರ್, ಮುದ್ದೆಗೆ ಬಹಳ ಬಳಸ್ಕೊತಾರೆ. ಮುದ್ದೆ ಸೊಪ್ಸಾರು ಮತ್ತೆ ಇದು ಮುದ್ದೆ ಮಸಪ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಸೊ ಇದನ್ನ ಈಗ ಎಷ್ಟು ಜನಕ್ಕೆ ನೀವು ಈಗ ಪ್ರೊವೈಡ್ ಮಾಡಿದ್ರಿ ಸರ್? ಈಗ ಬೇರೆ ಹೆಂಗೆ ಇನ್ನು ಫೋನ್ ಬರ್ತಾನೆ ಇದೆ ಅಂತ ಹೇಳಿ ಎಷ್ಟು ಜನಕ್ಕೆ ಕೊಡಬಹುದಾಗಿ, ಹೆಂಗೆ ಪಡ್ಕೋಬೇಕು, ಏನು ಅದಕ್ಕೆ? ಈಗ ನಾನು ಅದನ್ನ ಉಚಿತವಾಗಿ ಕಳಿಸ್ಕೊಡ್ತಾ ಇದ್ದೀನಿ. ಪೋಸ್ಟಲ್ ಚಾರ್ಜ್ ಮಾತ್ರ ಅದಕ್ಕೆ ತಗೊಂತೀನಿ. ಸೊ ಯಾರಾದ್ರೂ ಬೇಕಾಗಿರೋಂಥವ್ರು ನನ್ನ ನಂಬರು 8088901338ಗೆ ನೀವು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಮತ್ತೆ ಅದೇ ನಂಬರ್ಗೆ 60 ರೂಪೀಸ್ ರಿಜಿಸ್ಟರ್ ಪೋಸ್ಟ್ ಚಾರ್ಜನ್ನು ನೀವು ಪೇ ಮಾಡಿಬಿಟ್ಟು ನಿಮ್ಮ ಅಡ್ರೆಸ್ನ ಪಿನ್ ಕೋಡ್ ಸಮೇತ ನನಗೆ ಕಳಿಸ್ಕೊಡಿ, ನಾನು ಕಳಿಸ್ಕೊಡ್ತೀನಿ ಅದನ್ನ. ಈಗ ಎಷ್ಟು ಕಳಿಸಿದ್ದೀರಾ ಸರ್ ಈಗ ಆಲ್ರೆಡಿ? ಸೊ ಈಗ ನಾವು ಸುಮಾರು ಕಲೆಕ್ಟ್ ಮಾಡಿದೀವಿ. ಈಗ ನಮ್ಗೆ ಬಂದಿರುವಂಥದ್ದು, ಈ ಕಳಿಸೋವಂಥದ್ದು ನಡೀತಾ ಇದೆ. ಈಗ 100 ಜನ ನಮಗೆ ಕಳಿಸಿದ್ದಾರೆ ಈಗ ಅಡ್ರೆಸ್ನ. ಸೊ ಅವ್ರೆಲ್ರಿಗೂ ಕೂಡ ಕಳಿಸ್ಕೊಡ್ತಾ ಇದೀವಿ. ಎಲ್ಲಿ ಅವ್ರ ಗದ್ದೆಯಲ್ಲಿ ಹಾಕೋತಾರ, ಹೆಂಗ್ ಹಾಕೋತಾರ? ಸೊ ಹೆಚ್ಚು ಜನ ಕೇಳ್ತಾ ಇರೋಂಥ ನಗರ ಕೇಂದ್ರಿತವಾಗಿರುವಂತವ್ರು, ಯಾರು ಪಾಟ್ಗಳಲ್ಲಿ ಬೆಳೆಸ್ತಾ ಇದ್ದಾರೆ ಗಿಡಗಳನ್ನ, ತರಕಾರಿ ಗಿಡಗಳನ್ನ, ಅವ್ರು ಕೇಳ್ತಾ ಇದ್ದಾರೆ. ಅಂಡ್ ಇನ್ನು ಕೆಲವರು ನಮ್ಗೆ ಕೋಸ್ಟಲ್ ಭಾಗದಲ್ಲಿ ಕೆಲವ್ರು ಕೇಳ್ತಾ ಇದ್ದಾರೆ, ಕರಾವಳಿ ಆ ಭಾಗದವರು. ಸೊ ಇನ್ನು ಕೆಲವರು ರೈತರುಗಳು, ನಮ್ಮ ಬಯಲುಸೀಮೆ ರೈತರುಗಳೇನೆ ಎಲ್ಲಿ ಹೋಗಿದೆ ಅಂತ ಕಡೆಯವರು, ಎಲ್ಲಿ ಅಣ್ಣೆ ಸೊಪ್ಪು ಲಭ್ಯವಿಲ್ಲ ಅಂತ ಕಡೆಯವರು ಕೇಳ್ತಾ ಇದ್ದಾರೆ. ಹೇಳೋದಾದ್ರೆ ಏನ್ ಹೇಳ್ತೀರಾ ಅಣ್ಣೆ ಸೊಪ್ಪಿನ ಬಗ್ಗೆ? ಅಂದ್ರೆ ಅದು ನನಗೆ ದೊಡ್ಡ ಆಶ್ಚರ್ಯ ಆಗಿದ್ದು, ಅಣ್ಣೆ ಸೊಪ್ಪಿನ ಸುತ್ತಮುತ್ತ ಇಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಜನನೇ ಹೇಳಕ್ ಶುರು ಮಾಡಿದ್ರು ಒಂದು ಪೋಸ್ಟ್ ಇಂದ. ಅದ್ರ ಮೇಲೆ ದೊಡ್ಡ ಚರ್ಚೆ ಮಾಡಕ್ ಶುರು ಮಾಡಿದ್ರು. ಈಗ ಕೆಲವರಿಗೆ ಆತಂಕ ಕೂಡ ಇದೆ ರೈತರಿಗೆ. ಕೆಲವು ಭಾಗದಲ್ಲಿ ಅದು ಈ ಕಳೆನ ಹೆಚ್ಚು ಮಾಡೋ ಅಂತ ಕೆಲಸ ಇದ್ರಲ್ಲಿ ನಡೆಯುತ್ತೆ ಅನ್ನೋ ಆತಂಕ ಕೂಡ ಇದೆ. ಸೊ ಹಂಗಾಗಿ ಈಗ ಅಣ್ಣೆ ಸೊಪ್ಪು ಅಂತ ಅನ್ಕಲ್ಟಿವೇಟೆಡ್, ಅಂದ್ರೆ ಬೆಳೆದಲೇ ಇರುವಂತ ಆಹಾರ ಏನಿದೆ, ರೈತರು ಬೆಳೆದಲೇ ನ್ಯಾಚುರಲ್ಲೇ ಬೆಳೀತಾ ಇರೋಂಥದ್ದು, ಅದನ್ನ ಬೆಳೆಯೋಕೆ ಕೂಡ ಶುರು ಮಾಡಬಹುದು ನೆಕ್ಸ್ಟ್. ಸೊ ಇದ್ರ ಬಗ್ಗೆ ಒಂದು ಮಾತುಕತೆ ಶುರುವಾಗಿದೆ, ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ನೋಡಿ ಎಷ್ಟು ಅಂತಂದ್ರೆ, ನನ್ನ ಹತ್ರ ಬೀಜನ ಯೂನಿವರ್ಸಿಟಿಯವ್ರು ತರಿಸ್ಕೊಂಡಿದ್ದಾರೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಒಬ್ರು ಪ್ರೊಫೆಸರು ಅಣ್ಣೆ ಸೊಪ್ಪಿನ ಬೀಜಕ್ಕೆ ಆರ್ಡರ್ ಮಾಡಿದ್ದಾರೆ. ಸೊ ಹೀಗೆ ಎಲ್ಲ ಕಡೆಗೆ ಅದೊಂದಷ್ಟು ಮುಖ್ಯವಾಹಿನಿಯಲ್ಲಿ ಒಂದು ಆಹಾರದ ರೀತಿನಲ್ಲಿ, ಬೆಳೆ ರೀತಿನಲ್ಲಿ ಅದು ಒಂದು ಸ್ಥಾನಮಾನ ಪಡೆಯುವಂತ ಸಾಧ್ಯತೆ ನಾಳೆ ಇದೆ. ನಾಳೆ ಬೇರೆ ದಂಟಿನ ಸೊಪ್ಪಿನ ತರನೇ ಅಣ್ಣೆ ಸೊಪ್ಪು ಕೂಡ ಮಾರ್ಕೆಟಲ್ಲಿ ಸಿಗಂಗಾಗುತ್ತೆ. ಯಾವಾಗ ಆಗುತ್ತೆ ಅಂತಂದ್ರೆ, ಜನ ಅದನ್ನ ಬಳಸ್ತಾ ಮತ್ತೆ ಅದನ್ನ ಕಲ್ಟಿವೇಶನ್ಗೆ ಒಗ್ಗಿಸ್ತಾರೆ. ಎಲ್ಲಾ ಬೆಳೆಗಳು ಕೂಡ ಮೂಲ ಕಾಡು ಬೆಳೆಗಳೇನೆ. ಯಾವುದೇ ಮನುಷ್ಯ ತಾನು ಅಗ್ರಿಕಲ್ಚರ್ಗೆ ಬಂದಾಗ ಆ ಬೆಳೆಗಳನ್ನ ನಿಧಾನವಾಗಿ ಹಂತವಾಗಿ ತಾನು ಕೃಷಿಗೆ ಒಗ್ಗಿಸ್ತಾ ಹೋಗಿದ್ದಾನೆ. ಸೊ ಹಂಗಾಗಿ ಇವತ್ತು ಅಣ್ಣೆ ಸೊಪ್ಪು ಕೂಡ ಅಷ್ಟೇನೆ, ಒಂದು ಅನ್ಕಲ್ಟಿವೇಟೆಡ್ ಕ್ರಾಪ್ ಆಗಿದ್ರು ಕೂಡ
ನಿಧಾನವಾಗಿ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯಗಳು ಇದ್ರ ಮೇಲೆ ಅನ್ಕಲ್ಟಿವೇಟೆಡ್ ಕ್ರಾಪ್ ಏನಿದಾವೆ ಮತ್ತೆ ಈ ಥರದ ಎಣ್ಣೆ ಸೊಪ್ಪಿನ ಮೇಲೆ ಒಂದು ಸಂಶೋಧನೆಗಳನ್ನು ಮಾಡ್ತಾ ಅದನ್ನ ಒಂದು ಕಲ್ಟಿವೇಶನ್ಗೆ ಅಡಾಪ್ಟ್ ಮಾಡೋ ಅಂತ ಒಂದು ಸಂಶೋಧನೆಗಳಾಗಬೇಕು. ಆವಾಗ ಅದು ಎಲ್ಲ ಟೈಮು ರೈತರಿಗೆ ಸಿಗೋಕ್ಕೆ ಅಂದರೆ ಗ್ರಾಹಕರಿಗೆ ಸಿಗುತ್ತೆ ಅದು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಸರ್, ಎಣ್ಣೆ ಸೊಪ್ಪಿನ ಮಹತ್ವದ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಎಣ್ಣೆ ಸೊಪ್ಪಿನ ಬೀಜ ಎಲ್ಲ ಸೇರಿ ಕಲೆಕ್ಟ್ ಮಾಡ್ತಾ ಇದ್ವಿ. ಸೊ ಇದು ಬೀಜ ಮಾಡಿ ಸ್ವಲ್ಪ ಅದನ್ನು ಡ್ರೈ ಮಾಡಿ ನಿಮ್ಗೆ ಕಳಿಸ್ಬೇಕು ಪೋಸ್ಟಲ್ಲಿ. ಅರ್ಜೆಂಟ್ ಮಾಡಬೇಡಿ, ಉಚಿತವಾಗಿ ಅಂತಂದರೆ ನಾನು ಯಾರೋ 3-4 ಜನ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಕಾಮೆಂಟಲ್ಲಿ 3-4 ಜನ ಬೇಕು ಅಂದಿದ್ರು ಅಷ್ಟೇ ಫಸ್ಟು. ಈಗ ನೋಡಿದ್ರೆ ನೂರಾರು ಜನ ನಮಗೆ ಸಂಪರ್ಕ ಮಾಡಿದ್ದೀರಾ, ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಕಳಿಸಿದ್ದೀರಾ, ಅದರ ಪೋಸ್ಟಲ್ ಚಾರ್ಜ್ ಕಳಿಸಿದ್ದೀರಾ. ಇನ್ನೊಂದು 2-3 ದಿನ ವೆಯ್ಟ್ ಮಾಡಿ, ಯಾಕೆಂದರೆ ಈ ಬೀಜಗಳನ್ನ ಚೂರು ಒಣಗಿಸಿ ನೀಟ್ ಮಾಡಿ ಕಳಿಸ್ಬೇಕು. ಹಂಗಾಗಿ ಕಳಿಸ್ಕೊಡ್ತೀನಿ, ಎಲ್ಲರಿಗೂ ಕೂಡ ತಲುಪ್ತೇವೆ ಬೀಜ. ಹಂಗಾಗಿ ಇವರೆಲ್ಲ ಸೇರಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಇದನ್ನು ಎಣ್ಣೆ ಬೀಜ ಕಲೆಕ್ಟ್ ಮಾಡೋಕ್ಕೆ. ಈ ಎಣ್ಣೆ ಬೀಜ ಹೂವು ಎಲ್ಲ ಇದರಲ್ಲಿ ಬೀಜ ಇದೆ, ಇದನ್ನು ಬೀಜನ ತೆಗೆದು ನಿಮಗೆ ಕಳಿಸ್ತೀವಿ. ಥ್ಯಾಂಕ್ ಯು.